1989ರಲ್ಲಿ ಇಂದ್ರಜಿತ್ ಸಿನಿಮಾ ರಿಲೀಸ್ ಆಗಿ ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ಭರ್ಜರಿ ಪ್ರದರ್ಶನ ಕಾಣುತ್ತೆ. ಕೆಲ ಸಿನಿಮಾಗಳನ್ನು ನಾವು ಆಯ್ಕೆ ಮಾಡಬಹುದು ಹಿನ್ನೆಲೆ ಸಂಗೀತದ ವಿಚಾರದಲ್ಲಿ. ಅಂದರೆ ಅದರಲ್ಲಿ ಇಂದ್ರಜಿತ್ ಸಿನಿಮಾ ಕೂಡ ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ. ಅಂಬರೀಷ್ ಅವರ ಮೊಟ್ಟ ಮೊದಲ ಸಿನಿಮಾ ಆಡಿಯೋ ಕ್ಯಾಸೆಟ್ನಲ್ಲಿ ಭರ್ಜರಿ ದಾಖಲೆ ಮಾಡಿದ್ದಂಥದ್ದು. ಸುಮಾರು 5-6 ವಾರ ತನಕ ಕಂಟಿನ್ಯೂ 4 ಶೋ ಫುಲ್ ಆಗುತ್ತೆ. ಅದು ಸೀತಾಮಾತೆ ಅಂತಲೇ ಹೇಳ್ತಿದ್ರು. ಅವರು ಆ ಸಿನಿಮಾದ ನಾಯಕಿಯಾಗಿ ಆಯ್ಕೆ ಆಗ್ತಾರೆ. ಹಂಸಲೇಖ ಅವರ ಹಿನ್ನೆಲೆ ಸಂಗೀತವನ್ನು ಮತ್ತು ಅವರ ಬರೆದಿರುವಂಥ ಹಾಡುಗಳನ್ನು ನೋಡಲಿಕ್ಕೆ ಪದೇ ಪದೇ ಅಭಿಮಾನಿಗಳು, ಕನ್ನಡ ಚಿತ್ರಪ್ರೇಮಿಗಳು ಇಂದ್ರಜಿತ್ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ. ಎಷ್ಟೋ ವರ್ಷಗಳ ಬಳಿಕ ಅಂಬರೀಷ್ ಅವರ ಒಂದು ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ 1989ರಲ್ಲಿ. ಅದರಲ್ಲಿ ಅಂಬರೀಷ್ ಅವರು ಹೀರೋ ಆಗಿ ಮಾಡಿದ್ದಾರೆ ಅನ್ನೋ ಒಂದು ಕಾರಣದ ಜೊತೆ ಹಂಸಲೇಖ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಸ್ನೇಹಿತರೆ, 1980-90ರ ದಶಕ ಅದೆಲ್ಲವೂ ಕೂಡ ಕನ್ನಡ ಚಿತ್ರರಂಗದ ಸುವರ್ಣ ಯುಗ ಅಂತ ಹೇಳ್ಬೋದು. ಆ ಟೈಮ್ನಲ್ಲಿ ಸಿನಿಮಾಗಳು ಯಾವ ರೀತಿ ಪ್ರದರ್ಶನವಾಗ್ತಿತ್ತು ಅಂದರೆ, ಫೇಲ್ಯೂರ್ ಆಗೋ ಸಿನಿಮಾಗಳ ಸಂಖ್ಯೆ ಕಮ್ಮಿ ಆಗ. ಎಲ್ಲ ಸಿನಿಮಾಗಳು ಒಂದು ಆ್ಯಾವ್ರೇಜ್ ಆಗಾದರೂ ಹೋಗ್ತಿದ್ವು. ಬಹುಪಾಲು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಾಯಿತ್ತು, ಸೂಪರ್ ಹಿಟ್ ಆಗ್ತಾಯಿತ್ತು. ಹಲವು ಸಿನಿಮಾಗಳ ಉದಾಹರಣೆಗಳನ್ನು ನಾವು ಕೊಡ್ಬೋದು. ನಾನೀಗ 1989ನೇ ಇಸ್ವಿಯ ಸಂದರ್ಭದ ಕೆಲ ವಿಚಾರವನ್ನು ನಿಮಗೆ ತಿಳಿಸ್ತೀನಿ. 1989 ಆಗ ಕನ್ನಡ ಚಿತ್ರರಂಗದಲ್ಲಿ ಐತಿಹಾಸಿಕ ದಾಖಲೆ ಮಾಡಿದಂತಹ ನಂಜುಂಡಿ ಕಲ್ಯಾಣ ಸಿನಿಮಾ ರಿಲೀಸ್ ಆಗಿದ್ದಂತಹ ವರ್ಷ ಅದು. 1989ರಲ್ಲಿ ನಂಜುಂಡಿ ಕಲ್ಯಾಣ ರಿಲೀಸ್ ಆಗುತ್ತೆ. ಚಿತ್ರರಂಗದಲ್ಲೇ ಅತಿ ದೊಡ್ಡ ಯಶಸ್ಸನ್ನು ಆ ಸಿನಿಮಾ ಕಾಣುತ್ತೆ. ಅಂತಹ ಯಶಸ್ಸು ಕಾಣುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅದೇ ವರ್ಷ ಬಿಡುಗಡೆ ಆದಂತಹ ಮತ್ತೊಂದು ಸಿನಿಮಾ, ಅದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಲಿಸ್ಟಿಗೆ ಸೇರುತ್ತೆ. ಅದು ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಇಂದ್ರಜಿತ್ ಸಿನಿಮಾಸ್ ಕಂಪ್ಲೀಟ್ ಆ್ಯಕ್ಷನ್ ಮೂವಿ. ಆ ಸಿನಿಮಾದಲ್ಲಿ ಅಂಬರೀಷ್ ಅವರು ಭರ್ಜರಿಯಾಗಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಆಗ ಅಂಬರೀಷ್ ಅವರ ಸಿನಿಮಾ ಅಂದರೆ ಅದು ಗ್ಯಾರಂಟಿ ಇರೋರು. ಯಾವುದೇ ಸಿನಿಮಾ ಬಂದರೂ ಅವ್ರದ್ದು 4-5 ವಾರ ಅಂತೂ ಕಟ್ಟಿಟ್ಟು ಬುತ್ತಿ. ಅದು ಹೆಂಗೆ ಇದ್ರೂ 4-5 ವಾರ ಒಳ್ಳೆ ಕಲೆಕ್ಷನ್ ಆಗೋದು. ಪ್ರೊಡ್ಯೂಸರ್ಸ್ಗೆ ಲಾಸ್ ಅನ್ನೋ ಪ್ರಶ್ನೆನೇ ಇಲ್ಲ. ಅವರೊಂದು ರೀತಿ ಗ್ಯಾರಂಟಿ ಇರೋ. ಮತ್ತು ಅವರಿಗೆ ಯಾವುದೇ ಅಭಿಮಾನಿಗಳ ಸಂಕೋಲೆ ಅನ್ನೋದಿರಲಿಲ್ಲ. ಇಂಥ ಅಭಿಮಾನಿಗಳೇ ಅವ್ರ ಸಿನಿಮಾ ನೋಡೋದು, ಅವರ ಅಭಿಮಾನಿಗಳು ಮಾತ್ರ ಅವ್ರದ್ದು ನೋಡೋದು, ಆ ಥರ ಎಲ್ಲ ಇಲ್ಲವೇ ಇಲ್ಲ. ಅವರು ಅಭಿಮಾನದ ಎಲ್ಲೆಯನ್ನು ಮೀರಿ ಬೆಳೆದಿದ್ದಂತಹ ನಟ. ಎಲ್ಲ ವರ್ಗದ ಜನ, ಎಲ್ಲ ನಾಯಕ ನಟರ ಅಭಿಮಾನಿಗಳು ಅಂಬರೀಷ್ ಅವರ ಸಿನಿಮಾವನ್ನು ನೋಡಿ ಆನಂದಿಸ್ತಾಯಿದ್ರು. ಅಂತಹ ಅಂಬರೀಷ್ ಅವರ ಇಂದ್ರಜಿತ್ ಸಿನಿಮಾ 1989ರಲ್ಲಿ ರಿಲೀಸ್ ಆಗುತ್ತೆ. ಜೂನ್ ತಿಂಗಳಲ್ಲಿ ಆ ಸಿನಿಮಾ ರಿಲೀಸ್ ಆಗುವಂಥದ್ದು. ಅದು ಕೂಡ ಆ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ನೋ ಸಾಲಿಗೆ ಸೇರುತ್ತೆ. ಎಷ್ಟೋ ವರ್ಷಗಳ ಬಳಿಕ ಅಂಬರೀಷ್ ಅವರ ಒಂದು ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ 1989ರಲ್ಲಿ. ಇಂದ್ರಜಿತ್ ಸಿನಿಮಾ ಶುರುವಾಗುವ ಮುಂಚೆ ನಡೆದಂಥ ಕೆಲ ಬೆಳವಣಿಗೆಗಳನ್ನು ಹೇಳ್ತೀನಿ. ಆ ಸಿನಿಮಾದ ನಿರ್ದೇಶಕರು KV ರಾಜು. ಆಗ ತಾನೇ ಅವರು ಕೂಡ ಚಿತ್ರರಂಗಕ್ಕೆ ಎಂಟ್ರಿ ಆಗಿರ್ತಾರೆ. KV ಜಯರಾಮ್ ಅವರ ಸಹೋದರ. ಅವರ ಮೇಲೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಯಾಕಂದರೆ ಅವ್ರು ತೆಗೆದಿದ್ದಂಥ ಸಿನಿಮಾಗಳು ಆ ರೀತಿ ಇರ್ತಾಯಿತ್ತು. ಅವ್ರದ್ದು ಎಲ್ಲ ಆ್ಯಕ್ಷನ್ ಮೂವೀಸೇ. ಅವರ ಸಿನಿಮಾದಲ್ಲಿ ಸಂಭಾಷಣೆಗೆ ಮತ್ತು ಮ್ಯೂಸಿಕ್ಗೆ ಹೆಚ್ಚು ಒತ್ತನ್ನು ಕೊಡೋರು, ಕಾನ್ಸಂಟ್ರೇಟ್ ಮಾಡೋರು. ಅದೇ ರೀತಿ ಇಂದ್ರಜಿತ್ ಸಿನಿಮಾಗೂ ಕೂಡ ಅವರು ಡೈಲಾಗ್ಸ್ಗೆ ಮತ್ತು ಮ್ಯೂಸಿಕ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ತಾರೆ. ಇಂದ್ರಜಿತ್ ಸಿನಿಮಾದ ತೂಕವನ್ನು ಹೆಚ್ಚು ಮಾಡಿದ್ದು ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ. ಆ ಸಿನಿಮಾದ ಹಿನ್ನೆಲೆ ಸಂಗೀತ ನೋಡಿ, ಇವತ್ತಿಗೂ ಆ ಹಿನ್ನೆಲೆ ಸಂಗೀತ ನೋಡಲಿಕ್ಕೇ ಅಭಿಮಾನಿಗಳು ಆ ಸಿನಿಮಾವನ್ನು ಪದೇ ಪದೇ ವೀಕ್ಷಣೆ ಮಾಡೋದುಂಟು. ಆಗಲೂ ಕೂಡ ಅಷ್ಟೇ, ಇಂದ್ರಜಿತ್ ಸಿನಿಮಾ ರಿಲೀಸ್ ಆದಾಗ ಅದರಲ್ಲಿ ಅಂಬರೀಷ್ ಅವರು ಹೀರೋ ಆಗಿ ಮಾಡಿದ್ದಾರೆ ಅನ್ನೋ ಒಂದು ಕಾರಣದ ಜೊತೆ ಹಂಸಲೇಖ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಹಂಸಲೇಖ ಅವರ ಹಿನ್ನೆಲೆ ಸಂಗೀತವನ್ನು ಮತ್ತು ಅವರ ಬರೆದಿರುವಂಥ ಹಾಡುಗಳನ್ನು ನೋಡಲಿಕ್ಕೆ ಪದೇ ಪದೇ ಅಭಿಮಾನಿಗಳು, ಕನ್ನಡ ಚಿತ್ರಪ್ರೇಮಿಗಳು ಇಂದ್ರಜಿತ್ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿ ಈ ರೀತಿಯಾಗೂ ಆ್ಯಕ್ಟ್ ಮಾಡ್ಬೋದು. ಪೊಲೀಸ್ ಅಧಿಕಾರಿಗಳ ಬಾಯಲ್ಲಿ ನಾವು ಇಂತಹ ಮಾಸ್ ಡೈಲಾಗನ್ನು ಆಡಿಸ್ಬೋದು ಅಂತೇಳಿ KV ರಾಜು ಅವರು ನಿರೂಪಿಸ್ತಾರೆ. ಆ ರೀತಿ ಆ ಸಿನಿಮಾ 1989ರಲ್ಲಿ ಬಾಕ್ಸ್ ಆಫೀಸ್ ಧೂಳೆಬ್ಬಿಸುತ್ತೆ. ಮತ್ತು ಆ ಸಿನಿಮಾಗೆ ಮತ್ತಷ್ಟು ಕುತೂಹಲ ಹೆಚ್ಚು ಮಾಡಲಿಕ್ಕೆ ಕಾರಣ ಆ ಸಿನಿಮಾದ ನಾಯಕ ನಟಿ ದೀಪಿಕಾ ಅವರು. ಅವಾಗ ತಾನೇ ರಾಮಾಯಣ ಧಾರಾವಾಹಿ ದೂರದರ್ಶನದಲ್ಲಿ ಬಹಳ ಫೇಮಸ್ ಆಗಿಬಿಟ್ಟಿರ್ತದೆ. ಅವರು ದೀಪಿಕಾ ಅನ್ನೋದಕ್ಕಿಂತ ಅವ್ರ ಹೆಸರನ್ನ ಸೀತಾ ಅಂತಲೇ ಕರೆಯೋದು ಜಾಸ್ತಿ. ಸೀತಾಮಾತೆ ಅಂತಲೇ ಹೇಳ್ತಿದ್ರು. ಅವರು ಆ ಸಿನಿಮಾದ ನಾಯಕಿಯಾಗಿ ಆಯ್ಕೆ ಆಗ್ತಾರೆ. ಅವತ್ತಿನಿಂದನೇ ಆ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಶುರುವಾಗುತ್ತೆ.
ಅವರು ರಾಮಾಯಣದ ಸೀತಾಮಾತೆಯ ಪಾತ್ರದಲ್ಲಿ ಈಗಾಗಲೇ ಜನರಿಗೆ ಚಿರಪರಿಚಿತರಾಗ್ಬಿಟ್ಟಿರ್ತಾರೆ. ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಅವರು ಪರಿಚಿತರಾಗ್ಬಿಟ್ಟಿರ್ತಾರೆ. ಅಂಥವರನ್ನು ಇಂದ್ರಜಿತ್ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಮಾಡ್ಕೋತಾರೆ ಕೆ.ವಿ. ರಾಜು. ಅಲ್ಲೇ ಆ ಸಿನಿಮಾಗೆ ಮತ್ತಷ್ಟು ಮೈಲೇಜ್ ಸಿಕ್ಬಿಡುತ್ತೆ. ಒಂದು ರೆಬಲ್ ಸ್ಟಾರ್ ಅಂಬರೀಷ್ ಅವರ ನಟನೆ, ಅವರು ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಮಾಡ್ತಿರೋದು. ಕೆ.ವಿ. ರಾಜು ಯುವ ನಿರ್ದೇಶನ ಮಾಡ್ತಿರೋದು. ಹಂಸಲೇಖ ಅವರು ಮ್ಯೂಸಿಕ್ ಕೊಟ್ಟಿರೋದು. ಅದರ ಜೊತೆಗೆ ದೀಪಿಕಾ ಅವರು ಆ ಸಿನಿಮಾದ ನಾಯಕಿಯಾಗಿ ಆಯ್ಕೆಯಾಗಿದ್ದು ಕೂಡ ಆ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನು ಹೆಚ್ಚು ಮಾಡಿಬಿಡುತ್ತೆ. ಮತ್ತು ಆ ಸಿನಿಮಾದ ಕ್ಯಾಮ್ರಾಮನ್ ಜೆ ಕೃಷ್ಣ ಅವರು ಕೂಡ ಇಂದ್ರಜಿತ್ ಸಿನಿಮಾ ಮೂಲಕ ಹೊಸ ಲೈಫೇ ಅವರು ಕಂಡ್ಕೋತಾರೆ. ಉತ್ತಮ ಛಾಯಾಗ್ರಾಹಕ ಅಂತೇಳಿ ಹೆಸರನ್ನು ಪಡಿತಾರೆ. ಜೆ ಕೃಷ್ಣ ಅವರ ಈ ಸಿನಿಮಾದಲ್ಲಿ ಮಾಡಿರುವಂಥ ಕ್ಯಾಮ್ರಾ ವರ್ಕು ಅದನ್ನು ನೋಡಿನೇ ಹಲವು ನಿರ್ದೇಶಕರು ಅವರಿಗೆ ಅಡ್ವಾನ್ಸ್ ಕೊಟ್ಟು ನನ್ನ ಸಿನಿಮಾಗೆ ನೀವೇ ಕ್ಯಾಮ್ರಾಮನ್ ಆಗಬೇಕು ಅಂತೇಳಿ ಅವರಿಗೆ ಬೇಡಿಕೆ ಹೆಚ್ಚಾಗತ್ತೆ. ಆ ಸಿನಿಮಾದಲ್ಲಿ ಕೆ.ವಿ. ರಾಜು ಅವರು ಜೆ ಕೃಷ್ಣ ಅವ್ರನ್ನ ಅಷ್ಟರ ಮಟ್ಟಿಗೆ ತಲೆ ತಿಂದು ಈ ರೀತಿಯೇ ಬರಬೇಕಪ್ಪ ಸೀನು, ಈ ಥರನೇ ಬರಬೇಕು, ಚೇಸಿಂಗಲ್ಲಿ ಈ ರೀತಿಯೇ ಇರಬೇಕು ಅಂತ ಅವ್ರ ಮೇಲೆ ಒತ್ತಡ ಹಾಕಿ ಆ ಸಿನಿಮಾದಲ್ಲಿ ಅವ್ರ ಕೈಲಿ ಕ್ಯಾಮ್ರಾ ವರ್ಕನ್ನು ಮಾಡಿಸ್ತಾರೆ. ಜೆ ಕೃಷ್ಣ ಅವರು ಕೂಡ ಕೆ.ವಿ. ರಾಜು ಅವರ ಒತ್ತಡಕ್ಕೆ ಯಾವುದೇ ಬೇಸರ ಪಟ್ಕೊಳ್ಳದೆ, ಯಾವುದು ಕೋಪ ಮಾಡ್ಕೊಳ್ಳದೆ, ಅದು ಅವರು ತನ್ನ ಒಂದು ಸಿನಿಮಾ ನನ್ನ ನಂಬಿ ಇವರು ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ, ನಾನು ಈ ಸಿನಿಮಾದಲ್ಲಿ ನನ್ನ ಸಾಮರ್ಥ್ಯವನ್ನು ತೋರಿಸ್ಬೇಕು ಅಂತೇಳಿ ಅದ್ಭುತವಾಗಿ ಫೋಟೋಗ್ರಾಫಿಯನ್ನು ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ನೋಡಿಬೇಕಾದ್ರೆ ನೀವು ಅದರಲ್ಲಿ ಚೇಸಿಂಗ್ ದೃಶ್ಯಗಳು, ಎಷ್ಟೊಂದು ಚೇಸಿಂಗ್ ದೃಶ್ಯಗಳು ಬರುತ್ತೆ. ಅಂಬರೀಷ್ ಅವ್ರ ಚೇಸಿಂಗು, ದೇವರಾಜ್ ಅವರು, ಈ ರೀತಿ ಹಲವು ದೃಶ್ಯಗಳು ಅದು ಜೆ ಕೃಷ್ಣ ಅವರ ಮೇಲೆ ನಿಂತಿರುತ್ತೆ ಆ ದೃಶ್ಯಗಳೆಲ್ಲ. ಜೊತೆಗೆ ಆ ಸಿನಿಮಾದ ಮೂಲಕ ದೇವರಾಜ್ ಅವ್ರಿಗೂ ಕೂಡ ಹೊಸ ಲೈಫ್ ಸಿಗುತ್ತೆ. ದೇವರಾಜರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ, ನಾನು ಇಂದ್ರಜಿತ್ಗೂ ಮೊದಲು ಕೆಲ ಸಿನಿಮಾಗಳನ್ನು ಮಾಡಿದೆ, ಅದು ಸಿನಿಮಾ ರಿಲೀಸೇ ಆಗಲಿಲ್ಲ. ಆದರೆ ಇಂದ್ರಜಿತ್ ಸಿನಿಮಾ, ಅದರಲ್ಲಿ ನನಗೂ ಪೊಲೀಸ್ ಅಧಿಕಾರಿಯ ಪಾತ್ರವನ್ನು ಕೊಟ್ಟರು ಕೆ.ವಿ. ರಾಜು ಅವರು. ಆ ಸಿನಿಮಾ ಮೂಲಕ ನನಗೆ ಹೊಸ ಲೈಫ್ ಸಿಕ್ತು. ಅಲ್ಲಿಂದ ನನಗೆ ಹಲವು ಸಿನಿಮಾಗಳಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರವೇ ಸಿಕ್ತು. ಒಳ್ಳೊಳ್ಳೆ ಪಾತ್ರಗಳು ನನಗೆ ಸಿಗೋದಕ್ಕೆ ಕಾರಣವಾಗಿದ್ದೇ ಇಂದ್ರಜಿತ್ ಸಿನಿಮಾ ಅಂತ ಎಷ್ಟೋ ಸರಿ ಹೇಳ್ಕೊಂಡಿದ್ದಾರೆ. ಮತ್ತು ನಮ್ಮ ಮೈಸೂರಿನ ಮಟ್ಟಿಗೆ ಹೇಳ್ಬೇಕಂದ್ರೆ, ಮೈಸೂರಿನಲ್ಲಿ ಅದು ಪ್ರಭಾ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಪ್ರಭಾ ಚಿತ್ರಮಂದಿರದಲ್ಲಿ ಇಂದ್ರಜಿತ್ ಸಿನಿಮಾ 25 ವಾರಗಳ ಕಾಲ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ. ಸುಮಾರು 5-6 ವಾರ ತನಕ ಕಂಟಿನ್ಯೂ 4 ಶೋ ಫುಲ್ ಆಗುತ್ತೆ. ಅದು ದಿನ ಬೆಳಗ್ಗೆನೇ 4 ಶೋರು ಟಿಕೆಟನ್ನು ಕೊಟ್ಟು ಮುಗಿಸಿರೋರು ಪ್ರಭಾ ಚಿತ್ರಮಂದಿರದಲ್ಲಿ. ಆ ಮಟ್ಟಿಗೆ ಮುಗಿಬಿದ್ದು ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಿದ್ರು. ನಾನು ಮೊದಲೇ ಹೇಳಿದಾಗೆ ಅಂಬರೀಷ್ ಅವರ ನಟನೆ, ಅದರ ಜೊತೆಗೆ ಹಂಸಲೇಖ ಅವರ ಮ್ಯೂಸಿಕ್ ಮತ್ತು ಸಾಂಗ್ಸನ್ನು ನೋಡಲಿಕ್ಕೂ ಕೂಡ ಪದೇ ಪದೇ ಸಿನಿಮಾವನ್ನು ನೋಡಿದ್ದಾರೆ. ಸಿನಿಮಾದ ಸಾಂಗ್ ಎಲ್ಲ ಕಡೆ ರಾರಾಜಿಸ್ತಾ ಇರುತ್ತೆ. ಆಟೋಗಳಲ್ಲಿ, ಪ್ರೈವೇಟ್ ಬಸ್ಗಳಲ್ಲಿ, ಹಳ್ಳಿಗಳಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳು, ಗಣಪತಿ ಕೂರಿಸುವಂಥ ಕಾರ್ಯಕ್ರಮ, ಈ ರೀತಿ ಯಾವುದೇ ಕಾರ್ಯಕ್ರಮದಲ್ಲಾಗಲಿ ಇಂದ್ರಜಿತ್ ಸಿನಿಮಾದ ಹಾಡುಗಳೇ ಅಬ್ಬರಿಸ್ತಾ ಇರುತ್ತೆ. ಮತ್ತು ಅಂಬರೀಷ್ ಅವರ ಮೊಟ್ಟ ಮೊದಲ ಸಿನಿಮಾ ಆಡಿಯೋ ಕ್ಯಾಸೆಟ್ನಲ್ಲಿ ಭರ್ಜರಿ ದಾಖಲೆ ಮಾಡಿದ್ದಂಥದ್ದು. ಅಂಬರೀಷ್ ಅವರ ಕೆಲವು ಸಿನಿಮಾಗಳ ಸಾಂಗ್ಸ್ಗಳು ಚೆನ್ನಾಗಿದೆ, ಆದರೆ ಕ್ಯಾಸೆಟ್ ಮಾರಾಟದ ವಿಚಾರದಲ್ಲಿ ಇಂದ್ರಜಿತ್ ಸಿನಿಮಾ 1989ರಲ್ಲಿ ಭರ್ಜರಿ ದಾಖಲೆಯನ್ನು ಮಾಡುತ್ತೆ. ಎಲ್ಲರ ಮನೆಯಲ್ಲೂ ಇಂದ್ರಜಿತ್ ಕ್ಯಾಸೆಟ್ ಅವಾಗಿತ್ತು. ಎಲ್ಲರ ಮನೆಯಲ್ಲೂ ಇಂದ್ರಜಿತ್ ಕ್ಯಾಸೆಟ್ಗಳೇ ಅಬ್ಬರಿಸ್ತಾ ಇತ್ತು. ಪದೇ ಪದೇ ಕೇಳೋರು ಮನೆಗಳಲ್ಲೇ ಒಂದು ಸರಿ ಕ್ಯಾಸೆಟನ್ನು ಪ್ಲೇ ಮಾಡಿದ್ರೆ ಸುಮಾರು 5-6 ಸರಿ ಆ ಸಿನಿಮಾದ ಹಾಡುಗಳನ್ನು ಕೇಳಿ ಆನಂದಿಸ್ತಾಯಿದ್ರು. ಮತ್ತು ಆ ಸಿನಿಮಾದ ಹಿನ್ನೆಲೆ ಸಂಗೀತಕ್ಕೋಸ್ಕರನೇ ಆ ಸಿನಿಮಾವನ್ನು ಪದೇ ಪದೇ ನೋಡಿದ್ದಾರೆ ಕನ್ನಡ ಚಿತ್ರಪ್ರೇಮಿಗಳು. ಆ ಮಟ್ಟಿಗೆ ಹಂಸಲೇಖ ಅವರು ಇಂದ್ರಜಿತ್ ಸಿನಿಮಾದಲ್ಲಿ ಭರ್ಜರಿ ಧೂಳನ್ನು ಎಬ್ಬಿಸ್ಬಿಡ್ತಾರೆ. ಹಂಸಲೇಖ ಅವರ ಸಿನಿಮಾಗಳು, ಸಂಗೀತ ಮತ್ತು ಸಾಹಿತ್ಯ ಕೊಟ್ಟಿರುವಂಥ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಯಾರಿಗಾದ್ರೂ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳೋದು ಬಹಳ ಕಷ್ಟ. ಯಾಕಂದರೆ ಒಂದಕ್ಕಿಂತ ಒಂದು ಚಿತ್ರಗಳಲ್ಲಿ ಹಾಡುಗಳು, ಹಿನ್ನೆಲೆ ಸಂಗೀತ ಸೂಪರಾಗಿರುತ್ತೆ. ಯಾವುದನ್ನು ಆಯ್ಕೆ ಮಾಡ್ಕೊಳಕ್ಕಾಗತ್ತೆ? ಈ ರೀತಿ ಅದು ತ್ರಿಶಂಕು ಸ್ಥಿತಿ. ಹಂಸಲೇಖ ಅವರ ಯಾವ ಸಿನಿಮಾ ನಿಮ್ಗೆ ಇಷ್ಟ ಅಂದರೆ ಅದನ್ನು ಹೇಳೋದಕ್ಕೆ ಉತ್ತರ ಇಲ್ಲವೇ ಇಲ್ಲ. ಆದರೂ ಕೂಡ ಕೆಲ ಸಿನಿಮಾಗಳನ್ನು ನಾವು ಆಯ್ಕೆ ಮಾಡಬಹುದು ಹಿನ್ನೆಲೆ ಸಂಗೀತದ ವಿಚಾರದಲ್ಲಿ. ಅಂದರೆ ಅದರಲ್ಲಿ ಇಂದ್ರಜಿತ್ ಸಿನಿಮಾ ಕೂಡ ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ. ಆ ಸಿನಿಮಾದಲ್ಲಿ ಹಂಸಲೇಖ ಕೊಟ್ಟಿರುವಂತಹ ಹಿನ್ನೆಲೆ ಸಂಗೀತ, ಅವರು ಬರೆದಿರುವಂಥ 5 ಹಾಡುಗಳು, ಅವರು ಆಗ್ತಾನೆ 87ರಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಿರ್ತಾರೆ. ಈ ಸಿನಿಮಾ 89ರಲ್ಲಿ ರಿಲೀಸ್ ಆಗುತ್ತೆ. ಒಂದರ ಮೇಲೆ ಒಂದು ಸಿನಿಮಾಗಳಲ್ಲಿ ಹಂಸಲೇಖ ಅವರು ಮೇಲೆ ಏರ್ತಾನೇ ಹೋಗ್ತಾರೆ, ಅವರಿಗೆ ಬೇಡಿಕೆ ಹೆಚ್ಚಾಗ್ತಾನೇ ಹೋಗುತ್ತೆ. ಈ ರೀತಿ 1989ರಲ್ಲಿ ಇಂದ್ರಜಿತ್ ಸಿನಿಮಾ ಭರ್ಜರಿ ಧೂಳೆಬ್ಬಿಸುತ್ತೆ. ಅದೇ ವರ್ಷ ರಿಲೀಸ್ ಆದಂತಹ ನಂಜುಂಡಿ ಕಲ್ಯಾಣ ಮತ್ತು ಇಂದ್ರಜಿತ್, ಈ 2 ಸಿನಿಮಾಗಳು ಆ ವರ್ಷದಲ್ಲಿ ಭರ್ಜರಿ ಕಲೆಕ್ಷನನ್ನು ಮಾಡಿ
ಕೋಟಿ ಕೋಟಿ ಸಂಪಾದನೆ ಮಾಡ್ತು ಅನ್ನೋ ಒಂದು ಮಾತುಗಳಿದೆ. ಆ ಕಾಲಕ್ಕೆ ಕೋಟಿ ಅಂದರೆ 100 ಕೋಟಿ 50 ಕೋಟಿ ಅಲ್ಲ, ಕೋಟಿ ಗಂಟ ಆ ಸಿನಿಮಾಗಳು ಸಂಪಾದನೆ ಮಾಡಿದೆ. ಏನು ಆ ಸಿನಿಮಾದಲ್ಲಿ ಖರ್ಚಾಗಿತ್ತು ಅದರ ದುಪ್ಪಟ್ಟು ಹಣವನ್ನು ಆ ಸಿನಿಮಾದ ಪ್ರೊಡ್ಯೂಸರ್ಸ್ ಮತ್ತು ವಿತರಕರು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಆ ಸಿನಿಮಾದಲ್ಲಿ ಅಂಬರೀಷ್ ಅಣ್ಣ ಸಕ್ಕತ್ತಾಗಿ ಮಾಡಿಬಿಟ್ಟಿರ್ತಾರೆ ಆ್ಯಕ್ಟಿಂಗ್, ಪೊಲೀಸ್ ಆ್ಯಕ್ಟಿಂಗ್. ಅದಾದಮೇಲೆ ಎಷ್ಟೋ ಸಿನಿಮಾಗಳಲ್ಲಿ ಅವರು ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲೇ ನಟಿಸ್ತಾರೆ. ಅದರಲ್ಲಿ ಅಂತಿಮ ತೀರ್ಪು ಆ ಸಿನಿಮಾದಲ್ಲೂ ಕೂಡ ಅಂಬರೀಷ್ ಅವರು ಭರ್ಜರಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಆ ಸಿನಿಮಾದ ಆ್ಯಕ್ಟಿಂಗ್ ನೋಡಿ ನೀವು, ಯಾವ ರೀತಿ ಅಂದರೆ ಅವರು ಯಾವಾಗಲೂ ಆ ಸಿನಿಮಾದಲ್ಲಿ ಕೋಪದಲ್ಲೇ ಅವ್ರ ಮುಖ ಇರುತ್ತೆ. ಫಸ್ಟಿಂದ ಕೊನೆ ತನಕನೂ ರೌದ್ರಾವತಾರದಲ್ಲೇ ಅವ್ರ ಮುಖ, ಮತ್ತು ಅದರಲ್ಲಿ ಅವರು ಭಗ್ನ ಪ್ರೇಮಿಯಾಗಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹೀಗಾಗಿ ಅಂತಿಮ ತೀರ್ಪು ಸಿನಿಮಾದಲ್ಲೂ ಕೂಡ ಅಂಬರೀಷ್ ಅವರು ಭರ್ಜರಿ ಆ್ಯಕ್ಟಿಂಗನ್ನು ಮಾಡಿದರು. ಮತ್ತು ಅಂತಿಮ ತೀರ್ಪು ಸಿನಿಮಾಗೂ ಕೂಡ ಹಂಸಲೇಖ ಅವರೇ ಮ್ಯೂಸಿಕ್ ಕೊಟ್ಟಿದ್ದರು. ಅದರಲ್ಲೂ ಕೂಡ ಹಿನ್ನೆಲೆ ಸಂಗೀತ ಭಾಳ ಅತ್ಯದ್ಭುತವಾಗಿದೆ. ಈ ರೀತಿ 1989ರಲ್ಲಿ ಇಂದ್ರಜಿತ್ ಸಿನಿಮಾ ರಿಲೀಸ್ ಆಗಿ ಹೋಬಳಿ ಮಟ್ಟದ ಚಿತ್ರಮಂದಿರಗಳಲ್ಲೂ ಭರ್ಜರಿ ಪ್ರದರ್ಶನ ಕಾಣುತ್ತೆ. ಹಲವು ಕೇಂದ್ರಗಳಲ್ಲಿ 100 ದಿನಗಳ ಪ್ರದರ್ಶನ ಮೂಲಕ ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಸಿನಿಮಾ ಅನ್ನೋ ಲಿಸ್ಟಿಗೆ ಸೇರಿದೆ.